ಹಾಯ್ ಗೈಸ್, ನೀವು ಪೋಸ್ಟ್ ಆಫೀಸ್ ಮೂಲಕ ಯಾವುದೇ ಪೋಸ್ಟನ್ನು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಕಳಿಸಿದರೆ ಆ ಒಂದು ಪೋಸ್ಟ್ ನೀವು ಯಾವ ಪೋಸ್ಟಿಂದ ಕಳಿಸಿರ್ತೀರಲ್ವ ಆ ಒಂದು ಪೋಸ್ಟ್ ಆಫೀಸಿಂದ ನಿಮ್ಮ ಪೋಸ್ಟ್ ಹೊರಟಿದೆಯಾ ಅಥವಾ ಇಲ್ವಾ, ಹಾಗೆ ನೀವು ಕಳಿಸಿರುವಂಥ ಪೋಸ್ಟ್ ಎಲ್ಲಿ ಹೋಗಿ ಮುಟ್ಟಿದೆ, ಹಾಗೆ ನೀವು ಯಾವ ಪ್ಲೇಸಿಗೆ ಪೋಸ್ಟನ್ನು ಮಾಡಿರ್ತೀರ ಆ ಒಂದು ಪ್ಲೇಸಿಗೆ ಹೋಗಿ ತಲುಪಿದೆಯಾ ಅಥವಾ ಇಲ್ವಾ, ನೀವು ಯಾರಿಗೆ ಪೋಸ್ಟನ್ನು ಮಾಡಿರ್ತೀರ ಅವರು ಆ ಒಂದು ಪೋಸ್ಟನ್ನು ರಿಸೀವ್ ಮಾಡಿದಾರಾ ಅಥವಾ ಇಲ್ವಾ ಅಂತ ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು. ಯಾವ ರೀತಿ ಚೆಕ್ಕನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಆಯಿತಾ. ಈಗ ರಕ್ಷಾಬಂಧನ ಬಂದಿದೆಯಲ್ವಾ, ನೀವು ರಕ್ಷಾಬಂಧನಕ್ಕೆ ನಿಮ್ಮ ಬ್ರದರ್ಸಿಗೆ ರಾಖಿಯನ್ನು ಕಳಿಸ್ತಿರಲ್ವ, ಅದನ್ನು ನೀವು ಟ್ರ್ಯಾಕನ್ನು ಮಾಡ್ಬೋದು. ಈಗ ರಾಖಿನೇ ಅಂತ ಇಲ್ಲ, ಯಾವುದನ್ನೇ ಕೂಡ ನೀವು ಪೋಸ್ಟ್ ಆಫೀಸ್ ಮೂಲಕ ಕಳಿಸಿದ್ರೂ ಕೂಡ ಅದನ್ನು ಟ್ರ್ಯಾಕನ್ನು ಮಾಡ್ಬೋದು. ಯಾವ ರೀತಿ ಟ್ರ್ಯಾಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೋಸ್ಟ್ ಆಫೀಸ್ ಮೂಲಕ ಏನಾದರೂ ಕಳಿಸಿದ್ರೆ ಆ ಒಂದು ಪೋಸ್ಟ್ ಕಳಿಸಿರೋದಕ್ಕೆ ಟ್ರ್ಯಾಕಿಂಗ್ ಐ ಡಿ ಅಂತ ಕೊಡ್ತಾರೆ. ಈಗ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಲ್ವ, ಈ ಟ್ರ್ಯಾಕಿಂಗ್ ಐ ಡಿ ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ನಿಮ್ಮ ಪೋಸ್ಟನ್ನು ಟ್ರ್ಯಾಕ್ ಮಾಡ್ಬೋದು ಆಯಿತಾ. ಮೊದಲು ನೀವು ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದ್ದಿಲ್ವ, ಗೂಗಲನ್ನು ಓಪನ್ ಮಾಡಿಕೊಂಡು ಸರ್ಚ್ ಅಂತ ಆಪ್ಷನ್ ಇರುತ್ತೆ ಮೇಲ್ಗಡೆ, ಸರ್ಚ್ ಮಾಡಬೇಕಾಗುತ್ತೆ. ಇಂಡಿಯಾ ಪೋಸ್ಟ್ ಅಂತ ಸರ್ಚ್ ಮಾಡಿ ಆಯಿತಾ. ಈಗ ನಾನು ಸರ್ಚನ್ನು ಮಾಡಿದ್ದೀನಿ, ಕೆಳಗಡೆ ನೋಡಿ ಇಂಡಿಯಾ ಪೋಸ್ಟ್ ಅಂತ ಬ್ಲೂ ಇಂಕಲ್ಲಿ ಬರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಆಯಿತಾ, ಕೆಳಗಡೆ ಸ್ಕ್ರೋಲ್ ಮಾಡಿ, ಇನ್ನೂ ಕೂಡ ಸ್ಕ್ರೋಲ್ ಮಾಡಿದಾಗ ನಿಮಗೆ ಅಲ್ಲಿ ಕನ್ಸೈನ್ಮೆಂಟ್ ನಂಬರ್ ಅಂತ ಇರುತ್ತೆ, ಹಾಗೆ ಎಂಟರ್ ಕನ್ಸೈನ್ಮೆಂಟ್ ನಂಬರ್ ಅಂತ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕೀಬೋರ್ಡ್ ಸಿಗುತ್ತೆ ನಿಮಗೆ. ನೀವು ಇಲ್ಲಿ ಕನ್ಸೈನ್ಮೆಂಟ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮಗೆ ಪೋಸ್ಟನ್ನು ಮಾಡಿದಾಗ ನಿಮಗೆ ಟ್ರ್ಯಾಕಿಂಗ್ ಐ ಡಿ ಅಂತ ಕೊಡ್ತಾರಲ್ವ, ಆ ಒಂದು ನಂಬರನ್ನು ಇಲ್ಲಿ ಎಂಟರನ್ನು ಮಾಡಿ. ನಾನು ಎಂಟರನ್ನು ಮಾಡಿದ್ದೀನಿ. ನಂತರ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಇದೆ. ಎಂಟರ್ ಕ್ಯಾಪ್ಚಾ ರೈಟ್ ಸೈಡಲ್ಲಿ ಕ್ಯಾಪ್ಚಾ ಇದೆಯಲ್ವ, ಅದನ್ನು ಎಂಟರನ್ನು ಮಾಡಬೇಕಾಗುತ್ತೆ. ನಿಮಗೆ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಮುಂದುಗಡೆ ನೀವು ಚೇಂಜನ್ನು ಮಾಡ್ಕೊಳ್ಬೋದು. ಹಿಂಗೆ ಎರ ಮಾರ್ಕ್ ಇದೆಯಲ್ವ ರೌಂಡಾಗಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಚೇಂಜ್ ಆಗುತ್ತೆ. ಈಗ ಎಂಟರ್ ಕ್ಯಾಪ್ಚಾ ಅಂತ ಇದ್ದಲ್ಲಿ ಕ್ಯಾಪ್ಚಾವನ್ನು ಎಂಟರನ್ನು ಮಾಡಿ. ನಾನು ಎಂಟರನ್ನು ಮಾಡ್ಕೊಳ್ತೀನಿ. ಕ್ಯಾಪ್ಚಾ ಎಂಟರ್ ಮಾಡಿ ಆದಮೇಲೆ ಸರ್ಚ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸರ್ಚ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಅಲ್ಲಿ ಬುಕ್ಡ್ ಅಂತ ಇದೆ, ಹಾಗೆ ರೈಟ್ ಮಾರ್ಕ್ ಕಾಣಿಸ್ತಾ ಇದೆ, ಹಾಗೆ ಡಿಸ್ಪ್ಯಾಚ್ಡ್ ಅಂತ ಇದೆ, ಅಲ್ಲೂ ಕೂಡ ರೈಟ್ ಮಾರ್ಕ್ ಇದೆ, ಹಾಗೆ ಟ್ರಾನ್ಸಿಟ್ ಅಂತ ಇದೆ, ಅಲ್ಲೂ ಕೂಡ ರೈಟ್ ಮಾರ್ಕ್ ಇದೆ. ನಂತರ ಅಲ್ಲಿ ಎರಡು ಆಪ್ಷನ್ಸ್ಗಳು ಇದ್ದಾವೆ, ಔಟ್ ಆಫ್ ಡೆಲಿವರಿ ಹಾಗೆ ಡೆಲಿವರಿಡ್. ಈಗ ನೀವು ಕಳಿಸಿರುವಂಥ ಪ್ಲೇಸಿಗೆ ಹೋಗಿ ಮುಟ್ಟಿದ್ದೆ, ಡೆಲಿವರಿ ಆಗೋಕ್ಕಿಂತ ಮೊದಲು ನಿಮಗೆ ಔಟ್ ಫಾರ್ ಡೆಲಿವರಿ ಅಂತ ಬರುತ್ತೆ. ನಂತರ ಅವರು ನೀವು ಕಳಿಸಿರುವಂಥ ಪೋಸ್ಟನ್ನು ರಿಸೀವ್ ಮಾಡಿದಾಗ ಡೆಲಿವರಿಡ್ ಅಂತ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಕಳಿಸಿರುವಂಥ ಪೋಸ್ಟ್ ಟ್ರಾನ್ಸಿಟ್ ಅಂತ ಕಾಣಿಸ್ತಾ ಇದೆ ನೋಡಿ. ಟೋಟಲ್ 5 ರೈಟ್ ಮಾರ್ಕ್ ಬಂದರೆ ನಿಮ್ಮ ಒಂದು ಪೋಸ್ಟ್ ಅವರಿಗೆ ರಿಸೀವ್ ಆಗಿರುತ್ತೆ. ಇಲ್ಲಿ ಟೋಟಲ್ 3 ರೈಟ್ ಮಾರ್ಕ್ ಈಗ ಕಂಪ್ಲೀಟ್ ಆಗಿದೆ. ನಂತರ ಕೆಳಗಡೆ ನೀವು ಈ ರೀತಿ ಕೂಡ ನೋಡ್ಬೋದು, ಬುಕ್ ಡೇಟ್ ಮಾದನಗೇರಿ ಅಂತ ಕಾಣಿಸ್ತಾ ಇದೆ ನೋಡಿ. ನೀವು ಯಾವ ಪೋಸ್ಟ್ ಆಫೀಸಲ್ಲಿ ಬುಕ್ಕನ್ನು ಮಾಡಿದ್ದೀರಾ ಅಂತ ಕೂಡ ಕಾಣಿಸುತ್ತೆ. ಐಟಮ್ ಡಿಸ್ಪ್ಯಾಚ್ಡ್ ಅಂತ ಕಾಣಿಸ್ತಾ ಇದೆ, ಗಾಡಿ ಮೇಲೆ ಹೋಗ್ತಾ ಇರೋದು. ನಂತರ ಲಾಸ್ಟಲ್ಲಿ ಡೆಸ್ಟಿನೇಷನ್ ಅಂತ ಇದೆ. ಡೆಸ್ಟಿನೇಷನಿಗೆ ಹೋದ ತಕ್ಷಣ ಅಲ್ಲಿ ರೌಂಡ್ ಲಾಸ್ಟಲ್ಲಿ ಬರುತ್ತೆ. ಈಗ ಗಾಡಿಯಲ್ಲಿ ರೌಂಡ್ ಇದೆಯಲ್ವ. ನಂತರ ಕೆಳಗಡೆ ಅಲ್ಲಿ ರೌಟಿಂಗ್ ಸೆಟಪ್ಸ್ ಅಂತ ಇರುತ್ತೆ. 7/8/2025 2:52ಕ್ಕೆ ಐಟಮ್ ಬ್ಯಾಗ್ಡ್ ಮಾದನಗೇರಿ ಅಂತ ಇದೆ, ಯಾವ ಟೈಮಲ್ಲಿ ಐಟಮ್ ಬ್ಯಾಗ್ಡ್ ಆಗಿದೆ ಅಂತ. ನಂತರ ಕೆಳಗಡೆ 7/8/2022 14:53 2:53ಕ್ಕೆ ಐಟಮ್ ಡಿಸ್ಪ್ಯಾಚ್ಡ್, ಅದು ಕೂಡ ಮಾದನಗೇರಿಯಲ್ಲಿ ಆಗಿರೋದು. ನಂತರ 7/8/2025 18:18 ಅಂತಂದರೆ 6:18ಕ್ಕೆ ಐಟಮ್ ರಿಸೀವ್ಡ್ ಕುಮಟಾ ICH ಅಂತ ಇದೆ. ನಂತರ 7/8/2025 7:46ಕ್ಕೆ ಐಟಮ್ ಬ್ಯಾಗ್ಡ್ ಕುಮಟಾ ICH ಅಂತದೆ, ಅಂತಂದರೆ ನಮ್ಮ ಕಡೆ ಇರುವಂಥ ಪ್ಲೇಸ್ ಆಯಿತಾ. ನಂತರ 8/8/2025 ಐಟಮ್ ಡಿಸ್ಪ್ಯಾಚ್ಡ್ ಬೆಂಗಳೂರು ಬಸ್ ಸ್ಟೇಷನ್, ಮಾರನೇ ದಿನ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿ ತಲುಪಿದೆ ಆಯಿತಾ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಂಗಳೂರು ಬಸ್ ಸ್ಟೇಷನ್ ಅಂತ ಫ್ರೆಂಡ್ಸ್. ನಂತರ ಕೆಳಗಡೆ ಮತ್ತೆ ಬರುತ್ತೆ ಅವರು ರಿಸೀವ್ ಮಾಡ್ಕೊಂಡ ನಂತರ ಆಯಿತಾ. ಈ ರೀತಿಯಾಗಿ ನೀವು ಕಳಿಸಿರುವಂಥ ಪೋಸ್ಟನ್ನು ನೀವು ಟ್ರ್ಯಾಕನ್ನು ಮಾಡ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಗೆ ಚೆಕ್ಕನ್ನು ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಈ ವಿಡಿಯೋದ ಮೇಲ್ಗಡೆ ಕಾಮೆಂಟ್ ಮಾಡಿ ಆಯಿತಾ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತ ಕೂಡ ಕಾಮೆಂಟನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.